ವಿದ್ಯಾರ್ಥಿಗಳೇ, ಈ ದಿನ ನಾವು ಮುನ್ಷಿ ಪ್ರೇಮಚಂದ್ ಅವರು ಬರೆದಿರುವಂತಹ ಕಾಶ್ಮೀರಿ ಸೇಬ್ ಈ ಪಾಠದಿಂದ ಪರೀಕ್ಷೆಗೆ ಕೇಳಲಾಗುವಂತಹ ಪರೀಕ್ಷಾ ಹಿತದೃಷ್ಟಿಯಿಂದ ಪದೇ ಪದೇ ಕೇಳಲಾಗುವಂತಹ 3 ಪ್ರಶ್ನೆಗಳ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ? ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿ. ಇದಕ್ಕೆ ಯಾವ ರೀತಿ ಸುಲಭವಾಗಿ ನಾವು ಉತ್ತರವನ್ನು ಬರೀಬೋದು? एक सेब अंताದರೂ ಬರಿಬೋದು ಅಥವಾ पहला सेब अंताದರೂ ಬರಿಬೋದು. पहला सेब निकाला तो सड़ा हुआ था, 1 रुपये के आकार का छिलका गल गया था. दूसरा सेब निकाला तो आधा सड़ा हुआ था. तीसरा सेब निकाला तो सड़ा तो नहीं था मगर एक तरफ दबकर बिल्कुल पिचक गया था. चौथा देखा बेदाग था, उसमें एक सुराख था, अक्सर बेरों में होता है. ನೋಡಿ, ಸುಲಭವಾಗಿ ನಾವು ಹೇಗೆ ಬರೀಬೋದು ಉತ್ತರನ? पहला सेब निकाला तो सड़ा हुआ था, 1 सेंटेंस. दूसरा सेब निकाला तो आधा सड़ा हुआ था, 2ನೇ ವಾಕ್ಯ. तीसरा निकाला तो सड़ा तो नहीं था, 3ನೇ ವಾಕ್ಯ. ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ 4ನೇ ವಾಕ್ಯ. चौथा देखा तो बेदाग था लेकिन उसमें एक सुराख था. ಈ 4 ವಾಕ್ಯಗಳನ್ನು ಕಲ್ತಿದ್ರೆ ನೀವು 2 ಅಂಕಗಳನ್ನು ಗಳಿಸ್ಬೋದು. ಮುಂದಿನ ಪ್ರಶ್ನೆ ಏನು? ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ. ಈ ಬಾರಿಯೂ ಮಾರ್ಚ್ ಏಪ್ರಿಲಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿತ್ತು. ಈ ಪ್ರಶ್ನೆಯನ್ನು ದುಕಾನ್ದಾರ್ನೆ ಲೇಖಕ್ ಸೆ ಕಹಾ ಕಿ ಬಾಬೂಜಿ ಬಡೇ ಮಜೇದಾರ್ ಸೇಬ್ ಆಯೇ ಹೈ ಖಾಸ್ ಕಶ್ಮೀರ್ ಕೆ, ಆಪ್ ಲೇ ಜಾಯಿಯೇ ಖಾಕರ್ ಆಪ್ಕಿ ತಬಿಯತ್ ಖುಷ್ ಹೋ ಜಾಯೇಗಿ. ಅವನು ಹೇಳ್ತಾನೆ, ಕಾಶ್ಮೀರದಿಂದ ಸೇಬ್ ಬಂದಿದೆ, ತೊಗೊಂಡೋಗಿ ಕಾಶ್ಮೀರದ ಸೇಬಿದು ತಿಂದರೆ ಬಹಳ ಖುಷಿ ಪಡ್ತೀರಿ ಅಂತ ಹೇಳ್ತಾನೆ. ಅದನ್ನು ಕೂಡ ನೀವು 1 ಸಾಲನ್ನು ಕಲ್ತಿದ್ದೆ, ಆದರೆ ನೀವು ಈ 2 ಸಾಲಗಳಿಂದ 2 ಅಂಕಗಳನ್ನು ಗಳಿಸ್ಬೋದು. 3ನೇದೇನು ಹಾಗಿದ್ರೆ? ಮತ್ತೊಂದು ಪ್ರಶ್ನೆ, ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಏನು? कश्मीरी सेब पाठ का आशय क्या है? कश्मीरी सेब पाठ का आशय है कि अगर खरीदारी करते समय आप सावधानी नहीं बरते तो धोखा खाने की संभावना होती है. ನೋಡಿ, ನೀವು ವ್ಯಾಪಾರ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಲಿಲ್ಲ ಅಂತಂದರೆ ಮೋಸ ಹೋಗುವಂಥ ಸಂಭವನೀಯತೆ ಹೆಚ್ಚಾಗಿರುತ್ತೆ ಅನ್ನೋದು. ಸುಲಭವಾಗಿ ಈ 3 ಪ್ರಶ್ನೆಗಳನ್ನು ಕಲಿತ್ರೆ ನೀವು ಕಾಶ್ಮೀರಿ ಸೇಬ್ ಪಾಠಕ್ಕೆ ಅರ್ಧ ತಯಾರಿಯನ್ನು ನಡೆಸ್ದಂಗೆ ಆಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಪ್ರಾರಂಭದಿಂದಲೇ ನೀವು ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಶುಭವನ್ನು ಹಾರೈಸ್ತಾ ಮುಂದಿನ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.